Wish you many more happy returns of the day. Thank you. Wish you happy birthday. Thank you. Thank you. May God bless you. Thank you, Bongorimu. Love you. ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಶ್ರೀಕಾಂತ್ ಅವರ ಬರ್ಡೇ ಆದ್ದರಿಂದ ನಮ್ಮ ಪ್ಲ್ಯಾನು ನಾವು ಬರ್ಡೇ ಸೆಲೆಬ್ರೇಷನ್ ಆಶ್ರಮದಲ್ಲಿ ಮಾಡೋಣ ಅಂತ ಆಗಿತ್ತು. ಈ ಹಿಂದೆನೂ ನಾವು ಆಶ್ರಮದಲ್ಲೇ ಸೆಲೆಬ್ರೇಟ್ ಮಾಡಿದಾಗ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಕೂಡ ಮಾಡಿದ್ದೆ ಯೂಟ್ಯೂಬಲ್ಲಿ. ನೋಡದೇ ಇರೋರು ಪ್ಲೀಸ್ ವಿಡಿಯೋ ಕೂಡ ನೋಡಿ. ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹೋಗಬೇಕಾಗಿದ್ದರಿಂದ ನಾವು ಕೇಕೆಲ್ಲ ನೈಟೇ ತಂದಿಟ್ಟು ಪ್ಯಾಕ್ ಮಾಡಿದ್ವಿ. ಸೊ ಅದನ್ನೆಲ್ಲ ತಗೊಂಡು ಮನೆಯಿಂದ ಆಲ್ಮೋಸ್ಟ್ 7:30 ಅಷ್ಟೊತ್ತಿಗೆ ಮನೆಯಿಂದ ಹೊರಟ್ವಿ ಎಲ್ಲರೂ. ಈ ಆಶ್ರಮ ಇರೋದು ಬಾಪೂಜಿ ನಗರಲ್ಲಿ. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ವೀಡಿಯೋ ಮಾಡಿದಾಗ ಡೀಟೇಲ್ ಆಗಿ ವಿಡಿಯೋ ಮಾಡಿದೆ. ಈ ಸಲ ಅಷ್ಟೊಂದು ಡೀಟೇಲ್ ಆಗಿಲ್ಲ, ಬಟ್ ಸೆಲೆಬ್ರೇಷನ್ ಅಷ್ಟೇ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಡೀಟೇಲ್ಸ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಷ್ಟೇ ಅಲ್ಲದೆ ನಿಮಗೆ ಲಾಸ್ಟ್ ವೀಡಿಯೋ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ನೀವು ಅಲ್ಲಿ ನೋಡ್ಬೋದು. ನಾವು ಫೈನಲಾಗಿ 8 ಗಂಟೆ ಅಷ್ಟೊತ್ತಿಗೆ ಆಶ್ರಮ ಹತ್ರ ಬಂದ್ವಿ. ಇದು ಶ್ರೀ ಚೌಡಪ್ಪ ಗೀತಾಶ್ರಮ ಅಂತ ಇರೋದು ಬಾಪೂಜಿ ನಗರ್, ಮೈಸೂರು ರೋಡಲ್ಲಿ. ಶ್ರೀಕಾಂತ್ ಅವರ ಬರ್ಡೇ ಪ್ರಯುಕ್ತ ಇವತ್ತಿನ ಬ್ರೇಕ್ಫಾಸ್ಟು ನಾವು ಈ ಆಶ್ರಮದ ಮಕ್ಕಳ ಜೊತೆ ಮಾಡೋಣ ಅಂತ ಇಲ್ಲಿಗೆ ಬಂದ್ವಿ. ನಾವು ಬರೋಷ್ಟೊತ್ತಿಗೆ ಆಲ್ರೆಡಿ ಎಲ್ಲ ರೆಡಿಯಾಗಿತ್ತು. ಇಲ್ಲಿ ನಾವು ಆಶ್ರಮದ ನಿಯಮದಂತೆ ನೈವೇದ್ಯವನ್ನು ದೇವರಿಗೆ ಅರ್ಪಿಸಿ ಆನಂತರ ಪೂಜೆಯನ್ನು ಕೂಡ ಸಲ್ಲಿಸಿದ್ವಿ. ಹಿಂದಿನ ದಿನ ತುಳಸಿ ಪೂಜೆ ಎಲ್ಲ ಇದ್ದಿದ್ದರಿಂದ ಇಲ್ಲಿ ತುಳಸಿ ಪೂಜೆ ಮತ್ತು ರುದ್ರಹೋಮ ಕೂಡ ನಡೆದಿತ್ತು. ಪ್ರಸಾದ ಇವರು ಈ ಆಶ್ರಮದ ಗುರೂಜಿ. ಇಲ್ಲಿ ಒಟ್ಟು 25ರಿಂದ 30 ಮಕ್ಕಳಿದ್ದಾರೆ. ಸಣ್ಣ ಮಕ್ಕಳಿಂದ ಹಿಡಿದು ಕಾಲೇಜಿಗೆ ಹೋಗುವಂಥ ಮಕ್ಕಳು ಕೂಡ ಇದ್ದಾರೆ. ಇವರೆಲ್ಲರ ಯೋಗಕ್ಷೇಮವನ್ನು ನೋಡ್ಕೊಳ್ಳೋದು ಗುರೂಜಿಯವರೇ. ಸೊ ಹಾಗಾಗಿ ನೀವು ನಿಮ್ಮ ಬರ್ಡೇ ಅಥವಾ ಇನ್ನು ಯಾರ್ದೋ ಹೆಸರಲ್ಲಿ ಒಂದು ನೆನಪಾರ್ಥವಾಗಿ ಯಾವುದಾದ್ರೂ ಊಟ ಆ ಥರ ಏನಾದರೂ ಕೊಡೋದಾದರೆ, ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನದ ಲಂಚು, ಇಲ್ಲ ಡಿನ್ನರು, ಇಲ್ಲ ಬೇರೆ ಯಾವುದಾದ್ರೂ ರೀತಿ ಸಹಾಯ ಮಾಡೋದಾದರೆ ನೀವು ಗುರೂಜಿಯ ನಂಬರ್ಗೆ ಕಾಲ್ ಮಾಡ್ಬೋದು. ನಾನು ಅವ್ರ ನಂಬರನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಅವ್ರಿಗೆ ಕಾಲ್ ಮಾಡಿಬಿಟ್ಟು ಮಾತಾಡ್ಬೋದು. ಇಲ್ಲಿ ನಾವೇ ನಮ್ಮ ಕೈಯಾರೆ ಮಕ್ಕಳಿಗೆ ಊಟವನ್ನು ಬಡಿಸ್ಬೋದು, ಹಾಗೆ ಅವ್ರ ಜೊತೆ ಕೂತ್ಕೊಂಡು ನಾವು ಕೂಡ ಊಟವನ್ನು ಮಾಡ್ಬೋದು. ಈ ರೀತಿ ನಾವು ಒಂದು ಆಶ್ರಮದಲ್ಲಿ ಹೋಗಿ ಮಾಡೋದ್ರಿಂದ ಹೊರಗಡೆ ಬರೀ ನಾವು ಫ್ಯಾಮಿಲಿ ಅಷ್ಟೇ ಹೋಗ್ಬಿಟ್ಟು ಒಂದು ಡಿನ್ನರು ಅಥವಾ ಲಂಚು ಮುಗಿಸ್ಕೊಂಡು ಬಂದುಬಿಡ್ತೀವಿ. ಸೊ ಅದಕ್ಕಿಂತ ಈ ಮಕ್ಕಳ ಜೊತೆ ಈ ರೀತಿ ಟೈಮ್ ಸ್ಪೆಂಡ್ ಮಾಡೋದು ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ. ಶ್ರೀಕಾಂತ್ ಅವರ ಬರ್ಡೇ ನಮ್ಮ ಮದುವೆಗಿಂತ ಮುಂಚೆಯಿಂದನೂ ಅವರು ಇಲ್ಲೇ ಈ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದು. ಏನಂದರೆ ಲಾಸ್ಟ್ ಒಂದು 2-3 ವರ್ಷದಿಂದ ನಮಗೆ ಕೆಲವು ಪರ್ಸ್ನಲ್ ರೀಸನಿಂದ ಹೋಗ್ಲಿಕ್ಕೆ ಆಗಿರಲಿಲ್ಲ. ಬಟ್ ಶ್ರೀಜು ಫಸ್ಟ್ ಬರ್ಡೇ ನಾವು ಇಲ್ಲೇ ಹೋಗಿ ಸೆಲೆಬ್ರೇಟ್ ಮಾಡಿದ್ದು. ಆದರೂ ವೀಡಿಯೋ ಮಾಡಿರಲಿಲ್ಲ. ಬಟ್ ಶ್ರೀಕಾಂತ್ ಅವರ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದೆ ವೀಡಿಯೋ ಮಾಡಿ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಅದು ಡೀಟೇಲ್ ಆಗಿ ಮಾಡಿ ಹಾಕಿದ್ದೀನಿ. ಅದರಲ್ಲಿ ಗುರೂಜಿ ಸಹ ಮಾತಾಡಿದ್ದಾರೆ. ಸೊ ನೀವು ಆ ವಿಡಿಯೋನ ಮಿಸ್ ಮಾಡದೆ ನೋಡಲೇಬೇಕು.
ಇಲ್ಲಿ ಮಕ್ಕಳನ್ನು ಒಳ್ಳೆ ರೀತಿಯಾಗಿ ಸದ್ಗುಣಗಳಿಂದ ಬೆಳೆಸ್ತಾರೆ ಮತ್ತು ಊಟನೂ ಹಾಗೆ ಮಕ್ಕಳಿಗೆ ಅಚ್ಚುಕಟ್ಟಾಗಿ ನೀಟಾಗಿ ರುಚಿಯಾಗಿ ಮಾಡಿ ಹಾಕ್ತಾರೆ. ಯಾಕಂದರೆ ಹಿಂದೆ ನಾವು ಕೂಡ ಇಲ್ಲಿ ಊಟ ಮಾಡಿದ್ದೀವಿ. ಮಧ್ಯಾಹ್ನಕ್ಕೆ ಅನ್ನ, ಸಾಂಬಾರು, ಪಲ್ಯ, ಹಪ್ಪಳ ಈ ಥರ ವೆರೈಟಿ ಊಟ ಇರುತ್ತೆ ಮತ್ತು ರುಚಿಯಾಗಿ ಕೂಡ ಇರುತ್ತೆ. ನೀಟಾಗಿ ಮನೆ ಊಟ ರೀತಿಯಾಗಿ ಮಾಡಿ ಹಾಕ್ತಾರೆ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಪಲಾವ್ ಮತ್ತು ಪಾಯಸವನ್ನು ಮಾಡಿದ್ದಾರೆ. ಮಕ್ಕಳದೆಲ್ಲ ಬ್ರೇಕ್ಫಾಸ್ಟ್ ಮುಗಿತಿದ್ದ ಹಾಗೆ ನಾವು ಸಹ ಅಲ್ಲೇ ನಮ್ಮ ಬ್ರೇಕ್ಫಾಸ್ಟನ್ನು ಮುಗಿಸಿದ್ವಿ. ಶ್ರೀಕಾಂತ್ ಅವ್ರ ಫ್ರೆಂಡ್ ಸಹ ಬಂದಿದ್ದರು. ಆಮೇಲೆ ಶ್ರೀಕಾಂತ್ ಅವರು ಅಲ್ಲಿಂದ ಹಾಗೆ ಅವರ ಆಫೀಸಿಗೆ ಹೊರಟರು. ನಾವು ಆಟೋವನ್ನು ಬುಕ್ ಮಾಡಿಕೊಂಡು ಮನೆಗೆ ಬಂದ್ವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರ ಸಹಾಯ ಆಶ್ರಮಕ್ಕೆ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಅನ್ನದಾತ ಸುಖಿ ಭವ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.